IPL 2026 ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ IPL 2026 ಆ ಒಂದು ಪ್ಲೇ ಆಫ್ ಮ್ಯಾಚ್ ಅನ್ನು ಪಂಜಾಬ್ ನಲ್ಲಿರುವಂತಹ ಮುಲನ್ಪುರ್ ಈ ಒಂದು ಗ್ರೌಂಡ್ ಅಲ್ಲಿ IPL 2026 ಪ್ಲೇ ಆಫ್ ಮ್ಯಾಚ್ ಅನ್ನು ಆಡಿಸ್ತಾ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಬಟ್ ನನ್ನ ಪ್ರಕಾರ ಮುಂಬೈ ಅಥವಾ ಗುಜರಾತ್ ಈ ಒಂದು ವೆನ್ಯೂ IPL 2026 ಪ್ಲೇ ಆಫ್ ಮ್ಯಾಚ್ ನಡೆದ್ರೆ ಇಂಟ್ರೆಸ್ಟ್ ಇರ್ತಾ ಇತ್ತು. ಬಟ್ ಲೇಟೆಸ್ಟ್ ಆಗಿ ನಮ್ಮ BCCI ಅವರು ಮುಲ್ಲನ್ಪುರ್ ಈ ಒಂದು ಗ್ರೌಂಡ್ ಅಲ್ಲಿ IPL 2026 ಪ್ಲೇ ಆಫ್ ಮ್ಯಾಚ್ ಅನ್ನು ಫಿಕ್ಸ್ ಮಾಡಿದ್ರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಬಟ್ ನಮ್ಮ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ IPL 2025 ಅಲ್ಲಿ CSK ಟೀಮ್ ಅಲ್ಲಿ ಒಂದು ಫೈರ್ ಪವರ್ ತಂದಿರುವಂತಹ ಪ್ಲೇಯರ್ ಅದು ಡೆವಾಲ್ಡೋ ಬ್ರೇವಿಸ್. ಆದ್ರೆ ಡೆವಾಲ್ಡೋ ಬ್ರೇವಿಸ್ ಸದ್ದಿರುವಂತಹ ಫಾರ್ಮ್ ನೋಡ್ತಿದ್ರೆ ಡೆಫಿನೆಟ್ ಆಗಿ CSK ಗೆ ಮತ್ತೊಂದು ಬಿಗ್ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವರ ರೀಸೆಂಟ್ ಫಾರ್ಮ್ ಎಸ್ಪೆಷಲಿ ಆ ಒಂದು ಇನ್ಕನ್ಸಿಸ್ಟೆಂಟ್ ಇಂದ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ, ಪೂರ್ ಶಾರ್ಟ್ ಸೆಲೆಕ್ಷನ್ ಮತ್ತು ಲ್ಯಾಕ್ ಆಫ್ ಗೇಮ್ ಅವೇರ್ನೆಸ್ ಆ ಒಂದು ರೀಸನ್ ಮೇಲೆ ಅವರು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಡೆವಾಲ್ಡೋ ಬ್ರೇವಿಸ್ ಒಂದು ಸೂಪರ್ ಪ್ಲೇಯರ್, ಅದ್ರ ಬಗ್ಗೆ ನೋ ಡೌಟ್. ನಾನಿಲ್ಲಿ ಬ್ರೇವಿಸ್ ಗೆ ಅಂಡರ್ 19 ಇಂದ ಫಾಲೋ ಮಾಡ್ತಾ ಇದೀನಿ. ಒಂದು ಸೂಪರ್ ಪ್ಲೇಯರ್, ಅದೇ ರೀಸೆಂಟ್ ಫಾರ್ಮ್ ಆಗ್ಲಿ ಮತ್ತು ಅವರ ಗೇಮ್ ಅವೇರ್ನೆಸ್ ಆಗ್ಲಿ ಅದೇ ಇಲ್ಲಿ ಡೆವಾಲ್ಡೋ ಬ್ರೇವಿಸ್ ಗೆ ಬ್ಯಾಕ್ ಫುಟ್ ಗೆ ಹೋಗ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಇಲ್ಲಿ ಸೌತ್ ಆಫ್ರಿಕಾ ಮ್ಯಾನೇಜ್ಮೆಂಟ್ ಡೆವಾಲ್ಡೋ ಬ್ರೇವಿಸ್ ಗೆ ಆ ಒಂದು ಕಂಟ್ರಿ ಕ್ರಿಕೆಟ್ ಗೆ ಆಡೋಕೆ ಬಿಡಬೇಕಾಗುತ್ತೆ. ಅಲ್ಲಿ ಫೋಕಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಡೆವಾಲ್ಡೋ ಬ್ರೇವಿಸ್ ಗೆ. ಇಫ್ ಸಪೋಸ್ ಬ್ರೇವಿಸ್ ಏನಾದ್ರು ಆ ಒಂದು ಕಂಟ್ರಿ ಕ್ರಿಕೆಟ್ ಆಡಿದ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಚಾನ್ಸ್ ಇರುತ್ತೆ. ಬಟ್ ನೋಡಮ್ಮ SA20 ಆ ಒಂದು ಲೀಗ್ ಅಲ್ಲಿ 2 ಮ್ಯಾಚ್ ಅಲ್ಲಿ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಮುಂದೆ SA20 ಲೀಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ನೆಕ್ಸ್ಟ್ ಬರುವಂತಹ IPL 2026 ಅಲ್ಲಿ CSK ಟೀಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಂಗ್ ಪ್ಲೇಯರ್, ಸೊ ಸಾಕಷ್ಟು ಫ್ಯೂಚರ್ ಇರೋ ಪ್ಲೇಯರ್, ಸೆನ್ಸೇಷನಲ್ ಪ್ಲೇಯರ್, ಬಟ್ ರೀಸೆಂಟ್ ಫಾರ್ಮ್ ನಾಟ್ ಅಪ್ ಟು ದಿ ಮಾರ್ಕ್. ಏನಾದ್ರು ಡೆವಾಲ್ಡೋ ಬ್ರೇವಿಸ್ IPL 2026 ಅಲ್ಲಿ CSK ಪರ ಒಂದು ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಡೆಫಿನೆಟ್ ಆಗಿ CSK ಆಗೋದು ಗ್ಯಾರಂಟಿ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೇನಂತೀರಾ? ಬ್ರೇವಿಸ್ ಏನಾದ್ರು ಮಾಸ್ ಕಮ್ ಬ್ಯಾಕ್ ಮಾಡ್ತಾರಾ ಅಥವಾ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಶ್ರೇಯಸ್ ಅಯ್ಯರ್ ಇವರ ಕಡೆಯಿಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಶ್ರೇಯಸ್ ಅಯ್ಯರ್ ಆ ಒಂದು ಇಂಜುರಿಯಿಂದ ಬರೋಬ್ಬರಿ ಈಗ 6 kg ತೂಕ ಕಡಿಮೆ ಆಗಿದ್ದಾರೆ. ಆ ತೂಕ ಕಡಿಮೆ ಆಗಿದ್ರಿಂದ ಸೊ ಆ ಒಂದು ಕ್ಲಿಯರೆನ್ಸ್ ಸ್ವಲ್ಪ ಲೇಟ್ ಆಗಿ ಸಿಗ್ತಾ ಇದೆ. ಜನವರಿ 9ಕ್ಕೆ ಅವರಿಗೆ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಮತ್ತು ನಮ್ಮ BCCI ದವರು ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ಸೀರೀಸ್ಗೆ ಶ್ರೇಯಸ್ ಅಯ್ಯರ್ ಅವರ ಸೆಲೆಕ್ಷನ್ ಮಾಡೋದು ಡೌಟ್ ಅಂತೇಳಿ ರಿಪೋರ್ಟ್ ಬರ್ತಾ ಇದೆ. ಬಟ್ ವಿಜಯ ಹಜಾರೆ ಟ್ರೋಫಿಯಲ್ಲಿ ನಾಕ್ಔಟ್ಸ್ ನಲ್ಲಿ ಅವರು ಅವೈಲೇಬಲ್ ಇದ್ದಾರೆ. ಅದೇ ಬ್ಯಾಟಿಂಗ್ ಅಲ್ಲಿ ನೋ ಇಶ್ಯೂ. ಆದ್ರೆ ಆ ಒಂದು ವೇಟ್ ಕಡಿಮೆ ಆಗಿರೋದ್ರಿಂದ ನಮ್ಮ BCCI ದವರು ಸ್ವಲ್ಪ ನೋಡ್ತಾ ಇದ್ರೆ. ಬಟ್ ನನ್ನ ಪ್ರಕಾರ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ODI ಸೀರೀಸ್ಗೆ ಇವರಿಗೆ ಚಾನ್ಸ್ ಸಿಗೋದು ಆಲ್ಮೋಸ್ಟ್ ಡೌಟ್ ಗುರು. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂದ್ರ ಶ್ರೇಯಸ್ ಅಯ್ಯರ್ ಅವರನ್ನ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡ್ಬೇಕಾ ಅಥವಾ ಬೇಡ? ತಪ್ಪದೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಇಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ WPL ಸೂನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಒಂದು ಸೂನ್ ಸ್ಟಾರ್ಟ್ ಆಗುವ ಮುಂಚೆ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಆಗಿರುವಂತಹ ವರ್ಲ್ಡ್ ನಲ್ಲಿ ಅದು LS ಪೆರಿ ಅವರು ಆಲ್ ಸೆಟ್ WPL 2026 ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಪರ್ಸನಲ್ ರೀಸನ್ ಇಂದ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ LS ಪೆರಿ ಅವರು RCB ಮ್ಯಾನೇಜ್ಮೆಂಟ್ ಜೊತೆ ಬಿಫೋರ್ ಮೈಗೋ ಆಕ್ಷನ್ ಮುಂಚೆನೆ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ಲಿ. ಸೊ ಅದೇ ಒಂದು ರೀಸನ್ ಮೇಲೆ RCB ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಂಗ್ ಸ್ಕ್ವಾಡ್ ನ ಬಿಲ್ಡ್ ಮಾಡಿದ್ರು. ಸೊ ನೋ ಇಶ್ಯೂ, RCB ಮ್ಯಾನೇಜ್ಮೆಂಟ್ ಗೆ ಅದು ಗೊತ್ತಿರದೆ. ಆದ್ರೆ ನಮ್ಗೆ ಗೊತ್ತಾಗಿದ್ದು ನಿನ್ನೆ. ಸೊ LS ಪೆರಿ ಅವರು ರೂಲ್ ಔಟ್ ಆಗಿದ್ರೆ ಅದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. LS ಪೆರಿ ಅವರು RCB ಗೆ ಒಂದು ಬ್ಯಾಕ್ ಬೋನ್ ಇದ್ದಂಗೆ. ಈಗ RCB ಗೆ ಬ್ಯಾಕ್ ಬೋನ್ ಮುರಿದಂಗ ಆಗಿದೆ. ಬಟ್ ನೋಡಬೇಕು ವಿತೌಟ್ LS ಪೆರಿ ಇಲ್ದೇನೆ RCB ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ.
ಇಟ್ಸ್ ಎ ಹ್ಯೂಜ್ ಅಪ್ಡೇಟ್. ಬಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಎಲ್ ಎಸ್ ಅವರಿಗೆ ಮಿಸ್ ಮಾಡೋದು ಮಾತ್ರ ಗ್ಯಾರಂಟಿ. ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗ್ ಅಲ್ಲಿ ಆತರ ಫೈರ್ ಪವರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಬಟ್ ಈಗ ವಿತೌಟ್ ಎಲ್ ಎಸ್ ಇಲ್ಲಪ್ಪ ಅಂದ್ರೆ ಆರ್ ಸಿ ಬಿ ಟೀಮ್ ಏನಾಗುತ್ತೆ ಅಂತ ಒಂದು ಬಿಗ್ಗೆಸ್ಟ್ ಕ್ವಶನ್. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ? ಎಲ್ ಎಸ್ ಅವ್ರನ್ನ ನೀವು ಮಿಸ್ ಮಾಡ್ತೀರಾ ಅಥವಾ ಇಲ್ಲ? ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎಲ್ ಎಸ್ ಅವರಿಗೆ ಮಿಸ್ ಮಾಡ್ತೀರಾ? ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎಲ್ ಎಸ್ ಇಲ್ದೇನೆ ನಾವು ಮ್ಯಾಚ್ ನ ಗೆಲ್ತೀವಿ ಗುರು ಅಂತಿರೋದ್ರೆ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನನ್ನ ಪ್ರಕಾರ ಎಲ್ ಎಸ್ ಪಿ ಮಿಸ್ ಆಗಿದ್ರೆ ಡೆಫಿನೆಟ್ ಆಗಿ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡ್ತಾರೆ ಅಂತೇಳಿ ನಾನು ಸಹ ವೇಟ್ ಮಾಡ್ತೀನಿ. ವಿತೌಟ್ ಎಲ್ ಎಸ್ ಪಿ ಪರ್ಫಾರ್ಮೆನ್ಸ್ ಕೊಟ್ರೆ ಅದು ಮಾತ್ರ ವಂಡರ್. ಯಾಕಂದ್ರೆ ಎಲ್ ಎಸ್ ಪಿ ಇದ್ರೇನೆ ನಮ್ಮ ಟೀಮು, ಆರ್ ಸಿ ಬಿ ಟೀಮು ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದು. ಬಟ್ ಈಗ ಎಲ್ ಎಸ್ ಪಿ ಇಲ್ಲಪ್ಪ ಅಂದ್ರೆ ಅವ್ರು ಇಲ್ದೇನೆ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ.